ನಮಸ್ಕಾರ. ಕರ್ನಾಟಕದ ಜನತೆಗೆ ಏನಪ್ಪ ವಿಷಯ ಅಂತ ಅಂದರೆ, ಧ್ರುವ ಸರ್ಜಾ ಅವ್ರದ್ದು KD ಫಿಲಮು 30/4/2026 ರಾಜ್ಯಾದ್ಯಂತ ಬಿಡುಗಡೆ ಆಗ್ತೈತೆ. ಅದಕ್ಕೆ ಎಸ್.ಎ. ದೌಡಿ ಕಡೆಯಿಂದ ನಾನು ಆ ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದೀವಿ, ಆ ಮೂವಿ ಹೋಗಿ ನೋಡ್ತೀವಿ. ಯಾವುದಕ್ಕೋಸ್ಕರ ಅಂತ ಅಂದರೆ, ಇವತ್ತು ಕರ್ನಾಟಕದಲ್ಲಿ ಆಟೋ ಡ್ರೈವರ್ಗೆ ಒಂದೊತ್ತು ಅನ್ನ ತಿನ್ನೋಕ್ಕೂ ಆಗ್ತಾಯಿಲ್ಲ. ಯಾಕೆಂದರೆ ದುಡಿಯೋಕ್ಕಾಗ್ತಾಯಿಲ್ಲ, ಗ್ಯಾಸ್ ಇಲ್ಲ. ಒಂದು ಬಂಕಿಗೆ ಹೋದರೆ 4-5 ಅವರು ಗ್ಯಾಸ್ ಕಾಯಬೇಕು, ಇಲ್ಲಾಂದರೆ ಬಂಕಲ್ಲಿ ಗ್ಯಾಸ್ಗಳೇ ಇರಲ್ಲ. ವಾರಗಟ್ಟಲೆ ಗಾಡಿ ನಿಲ್ಸ್ಕೊಂಡು ಒಂದೊತ್ತು ಅನ್ನ ತಿನ್ನೋಕ್ಕೂ ಕಷ್ಟ ಆಗ್ತೈತೆ, ತುಂಬ ಸಾಲಗಾರ ಆಗ್ತಾರೆ. ಅಂಥ ಟೈಮಲ್ಲಿ ಧ್ರುವ ಸರ್ಜಾರು ಮಾನವೀಯತೆ ಮರೆದು 25 ಲಕ್ಷ ಆಟೋ ಡ್ರೈವರ್ಗೆ ಕೊಟ್ಟಿದ್ದಾರೆ. ಆ ಮನಸ್ಸು, ಆ ಕರುಣೆ ಯಾರಿಗೂ ಬರೋದಿಲ್ಲ. ಆದರೆ ಧ್ರುವ ಸರ್ಜಾವ್ರಿಗೆ ಬಂದಿದೆ. ಮತ್ತು ಕೆಲವು ಸಾಮಾನ್ಯ ನಟರು ಅನ್ನದಾನ ಮಾಡಿದ್ದಾರೆ ಬಂಕ್ಗಳಲ್ಲಿ, ಅವರು ಕೂಡ ಒಂದು ಊಟಗಳು ಕೊಡಿಸಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. KD ಮೂವಿಗೆ ದೇವರು ಒಳ್ಳೇದು ಮಾಡಲಿ. ತುಂಬ ಜನ ಸಪೋರ್ಟ್ ಮಾಡಿ. ಇದು ಯಾವುದೇ ರೀತಿ ಕಾಸ್ಗೋಸ್ಕರ ವಿಡಿಯೋ ಮಾಡ್ತಾರಲ್ಲ, ಮನಸ್ಪೂರ್ವಕವಾಗಿ ಧ್ರುವ ಸರ್ಜಾರು ಏನು ಅವರು ಆಟೋ ಡ್ರೈವರ್ಗೆ 25 ಲಕ್ಷ ಚಿಕ್ಕದಾಗಿ ಸಹಾಯ ಆಗಲಿ ಅಂತ ಕೊಟ್ಟಿದ್ದಾರೆ. ಅದು ಚಿಕ್ಕದಲ್ಲ, ದೊಡ್ಡದೇನೆ. ನಾನು ನೋಡಿ, ನನಗೆ ಯಾರು ಕಷ್ಟದಲ್ಲಿದ್ದಾಗ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊತಾರೆ. ಈ ರಾಜ್ಯದಲ್ಲಿ ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತಾರೆ, ಅವ್ರಿಗೆ ಎಸ್.ಎ. ದೌಡಿ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಾನು ಧ್ರುವ ಸರ್ಜಾವ್ರಿಗೆ ನಮ್ಮ ಫ್ಯಾಮಿಲಿ ಸಮೇತ ಅವ್ರ ಮೂವಿಗೆ ಹೋಗ್ತೀವಿ, ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರು ಆಟೋ ಡ್ರೈವರ್ ಹೇಳೋದಷ್ಟೇ, ಧ್ರುವ ಸರ್ಜಾವ್ರಿಗೆ ಸಪೋರ್ಟ್ ಮಾಡಿ ಅಂತ. ಕರ್ನಾಟಕ ಜನತೆಗೆ ಅಷ್ಟೇ, ಧ್ರುವ ಸರ್ಜಾವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸಿ. ನಾಳೆ ದಿವಸ ಕಷ್ಟ ಅಂದಾಗ ಅವ್ರು ನಿಲ್ತಾರೆ ಅಂತ ಹೇಳ್ತಾ, ಧ್ರುವ ಸರ್ಜಾವ್ರಿಗೆ ನಾನು ಹೇಳೋದಷ್ಟೇ, ಒಳ್ಳೆಯದೇ ಆಗುತ್ತೆ. ಧ್ರುವ ಸರ್ಜಾವ್ರಿಗೆ ಜೈ, ಧ್ರುವ ಸರ್ಜಾವ್ರಿಗೆ ಜೈ, KD ಮೂವಿಗೆ ಜೈ ಅಂತ ಹೇಳ್ತಾ, ಎಲ್ಲ ಆಟೋ ಡ್ರೈವರು ಸಪೋರ್ಟ್ ಮಾಡೋಣ, ಎಲ್ಲ ಕರ್ನಾಟಕದ ಜನರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ಆಟೋ ಡ್ರೈವರ್ಗೆ ಕಷ್ಟಕ್ಕಾಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಫೈನಾನ್ಸರ್ ಒಬ್ಬರು 5 ಲಕ್ಷ ಆಟೋ ಡ್ರೈವರ್, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, KD ಫಿಲಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕರ್ನಾಟಕಕ್ಕೆ ಎಲ್ಲ ಜನತೆಗೂ ನಮಸ್ಕಾರಗಳು. ಪ್ರತಿಯೊಬ್ಬರು ಅಷ್ಟೇ, ಏನು ದುಡ್ಡಿರುತ್ತೆ, ಕೋಟ್ಯಾಧಿಪತಿಗಳು ಇರ್ತೀರ, ಕಷ್ಟ ಅಂದಾಗ ಬಡವರ ನೆರವಾಗಿ ನಿಂತ್ಕೊಂಡ್ರೆ ನಿಮಗೆ ಮನುಷ್ಯನ ಜನ್ಮಕ್ಕೆ ಸಾರ್ಥಕ. ನೀವು ದುಡ್ಡು ಮಾಡಿ ಲೂಟಿ ಹೊಡೆದು ಬೀರಲ್ಲಿ ಮಂಚದಡಿ ಇಕ್ಕಿದ್ರೆ ಯಾರಿಗೋ ಕಂಡೋರ ಪಾಲು. ನೀವು ಇರಂಗೇ ಏನು ದುಡ್ಡು ಮಾಡಿದ್ರೆ ಸುಮಾರು ಜನ ಇದ್ದೀರಾ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಕ್ಕೊಂಡು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಬನ್ನಿ. ಅದೇ ಮನುಷ್ಯತ್ವ. ನೋಡಿ, ಈ ವ್ಯಕ್ತಿ ಏನು ಜನರಿಂದ ಇವತ್ತು ಒಳ್ಳೆ ನಟರಾಗಿದ್ರೆ, ಆ ದುಡ್ಡಲ್ಲಿ ಇವತ್ತು ಬಡವ್ರ ಕಷ್ಟಕ್ಕೆ ಆಟೋ ಡ್ರೈವರ್ಗೆ ನಿಂತಾರೆ. ಅದೇ ಮನುಷ್ಯತ್ವ.